ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಫೈನಲಿ ಇವತ್ತಿನ ಮೋಸ್ಟ್ ಅವೈಟೆಡ್ ಮಂಡೇ ನೈಟ್ ರಾ ಕೂಡ ಮುಗ್ದಿದೆ. ಅಂಡ್ ಏನೇನಾಯ್ತು ಇವತ್ತಿನ ಶೋಲಿ ಅಂತ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಬನ್ನಿ ವಿಡಿಯೋನ ಶುರು ಮಾಡೋಣ. ಶೋನ ಓಪನಿಂಗ್ ಅಲ್ಲಿ ನಮಗೆ ಟ್ರೈಬಲ್ ಚೀಫ್ ರೋಮನ್ ರೈನ್ಸ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ರೋಮನ್ ರೈನ್ಸ್ ಅವರು ರಿಂಗ್ ಗೆ ಬರ್ತಾರೆ. ಅಂಡ್ ಎಂಟೈರ್ ಕ್ರೌಡ್ ರೋಮನ್ ರೈನ್ಸ್ ಅವರ ಓಟಿಸಿ ಚಾಂಟ್ ನ ಮಾಡ್ತಾ ಇರುತ್ತೆ. ನಮ್ಮ ರೋಮನ್ ರೈನ್ಸ್ ಅವರು ರಿಂಗ್ ಗೆ ಬಂದು ಮಂಡೇ ನೈಟ್ ರಾ ಅಕ್ನಾಲೇಜ್ ಮೀ ಅಂತ ಹೇಳಿ, ನಾನು ಇಷ್ಟು ವರ್ಷ ಹೇಳ್ದಂಗೆ ಮಾಡಿದ್ದೀನಿ, ನಾನು ಶಾರ್ಟ್ಸ್ ಗಳನ್ನ ಕೊಟ್ಟಿದ್ದೀನಿ ಅಂಡ್ ಅದನ್ನ ಕಂಪ್ಲೀಟ್ ಮಾಡಿದ್ದೀನಿ. ಯಾವ ರೀತಿ ನಾನು ರಾಯಲ್ ರಂಬಲ್ ಗೆ ಬರ್ತೀನಿ, ಅದನ್ನ ವಿನ್ ಆಗಿ ಎಂಟೈರ್ ಡಬ್ಲ್ಯೂ ಕಂಪನಿನ ಕಾಪಾಡ್ತೀನಿ ಅಂತ ಹೇಳಿದ್ನೋ ಅದೇ ರೀತಿ ಮಾಡಿದೆ. ಅಂಡ್ ಅದಾದ್ಮೇಲೆ ರಸಲ್ ಮೀನಿಯಾದಲ್ಲಿ ಒಬ್ಬ ಓಲ್ಡ್ ಮ್ಯಾನ್ ನ ಸೋಲಿಸ್ತೀನಿ ಅಂತ ಹೇಳಿದ್ದೆ ಅಂಡ್ ಅದನ್ನು ಕೂಡ ಮಾಡಿದೆ. ಎಂಟೈರ್ ಸಮ್ಮರ್ ನ ನಂದ್ ಹಾಕಿಸ್ಕೊಂಡೆ. ಅಂಡ್ ಸಮ್ಮರ್ ಸ್ಲಾಮ್ ಅಲ್ಲಿ ನಾನು ಸೆತ್ ಫ್ರೀಕಿನ್ ರಾಲೆನ್ಸ್ ಅವ್ರನ್ನು ಕೂಡ ಸೋಲಿಸ್ತೆ. ಅಂಡ್ ನಾನು ಸೆತ್ ರಾಲೆನ್ಸ್ ಅವರಿಗೆ ಎಷ್ಟು ರೆಸ್ಪೆಕ್ಟ್ ನ ಕೊಡಬೇಕಿತ್ತು ಅದನ್ನ ಕೊಟ್ಟಿದ್ದೀನಿ. ಹಾಗೆ ನೀವು ಕೂಡ ಕೊಡ್ತೀರಾ ಅಂತ ಅನ್ಕೊಂಡಿದ್ದೀನಿ ಅಂತ ಹೇಳಿ ನಾನಿವಾಗ ಮೈಕ್ ನ ಲಿಫ್ಟ್ ಮಾಡ್ತೀನಿ. ಎಲ್ಲರೂ ಕೂಡ ಸೆತ್ ರಾಲೆನ್ಸ್ ಅವರ ಥೀಮ್ ಸಾಂಗ್ ನ ಆಡಿ ಅಂತ ಹೇಳಿ ರೋಮನ್ ರೈನ್ಸ್ ಅವರು ಮೈಕ್ ನ ಲಿಫ್ಟ್ ಮಾಡ್ತಾರೆ. ಅಂಡ್ ಎಂಟೈರ್ ಕ್ರೌಡ್ ಸೆತ್ ರಾಲೆನ್ಸ್ ಅವರ ಥೀಮ್ ಸಾಂಗ್ ನ ಆಡೋದಕ್ಕೆ ಶುರು ಮಾಡುತ್ತೆ. ಅಂಡ್ ಇಲ್ಲಿ ರೋಮನ್ ರೈನ್ಸ್ ಅವರು ಸೆತ್ ರಾಲೆನ್ಸ್ ಅವ್ರಿಗೂ ಕೂಡ ಅಕ್ನಾಲೇಜ್ ಮಾಡಿಸ್ತಾರೆ ಕ್ರೌಡ್ ಕಡೆಯಿಂದ. ಅಂಡ್ ಸಡನ್ ಆಗಿ ನಮಗೆ LA ನೈಟ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. LA ನೈಟ್ ಅವರು ಬಂದಾಗ ಎಂಟೈರ್ ಕ್ರೌಡ್ ಸಿಕ್ಕಾಪಟ್ಟೆ ಎಕ್ಸೈಟೆಡ್ ಆಗಿಬಿಡ್ತಾರೆ. ಅಂಡ್ ರೋಮನ್ ರೈನ್ಸ್ ಅವರು ಕೂಡ ನೋಡ್ತಾ ಇರ್ತಾನೆ, ಇವನ್ ಯಾಕೆ ಬಂದ ಗುರು ಅಂತ. ನಮ್ಮ LA ನೈಟ್ ಅವರು ರಿಂಗ್ ಗೆ ಬರ್ತಾರೆ, ಮೈಕ್ ನ ತಗೊಂಡು ಹೇಳ್ತಾರೆ. ಮೊದಲನೇದಾಗಿ ಅವರು ಕಂಗ್ರಾಚುಲೇಷನ್ಸ್ ನ ತಿಳಿಸ್ತಾರೆ ರೋಮನ್ ರೈನ್ಸ್ ಅವರಿಗೆ. ಕಂಗ್ರಾಚುಲೇಷನ್ಸ್ ರೋಮನ್ ರೈನ್ಸ್, ಯಾಕಂದ್ರೆ ನೀನು ಸಮ್ಮರ್ ಸ್ಲಾಮ್ ಅಲ್ಲಿ ಸೆತ್ ರಾಲೆನ್ಸ್ ಅವ್ರನ್ನ ಸೋಲ್ಸಿ ನಿನ್ನ ಚಾಂಪಿಯನ್ಶಿಪ್ ನ ರಿಟೈನ್ ಮಾಡ್ಕೊಂಡೆ. ಅಂಡ್ ಮತ್ತೊಮ್ಮೆ ನಾನು ಕಂಗ್ರಾಚುಲೇಷನ್ಸ್ ನ ತಿಳಿಸ್ತೀನಿ, ಯಾಕಂದ್ರೆ ನೀನು ಆ ಒಂದು ಮ್ಯಾಚ್ ಅಲ್ಲಿ ನ್ಯಾಯದಿಂದ ಗೆದ್ದೆ, ಮೋಸ ಮಾಡ್ಲಿಲ್ಲ. ಅಂಡ್ ನಿಜ ಹೇಳ್ಬೇಕು ಅಂದ್ರೆ ನನಗೆ ಮೋಸ ಮಾಡಿದ್ಯಾ, ಅದಕ್ಕೋಸ್ಕರ ನೀನು ಎಷ್ಟು ನ್ಯಾಯದಿಂದ ಸಮ್ಮರ್ ಸ್ಲಾಮ್ ಅಲ್ಲಿ ವಿನ್ ಆಗಿದ್ರು ಕೂಡ ನೀನೊಬ್ಬ ಫ್ರಾಡ್. ಅಂಡ್ ನೀನು ನನ್ನ ಒಂದು ಋಣನ ಇನ್ನು ಕೂಡ ತೀರ್ಸಿಲ್ಲ. ಋಣ ಏನು ಅಂತ ನೀನು ಥಿಂಕ್ ಮಾಡ್ತಾ ಇದ್ರೆ ನಾನೇ ಹೇಳ್ತೀನಿ. ಹಿಂದೆನೂ ಕೂಡ ನನ್ನ ಹಾಗೆ ನಿನ್ನ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ಆಗಿತ್ತು, ಬಟ್ ಅದು ಸಿಂಗಲ್ಸ್ ಮ್ಯಾಚ್ ಆಗಿರ್ಲಿಲ್ಲ. ಬ್ಲಡ್ ಲೈನ್ ಎಂಟೈರ್ ಬಂದು ನನ್ನ ಮೇಲೆ ಅಟ್ಯಾಕ್ ಮಾಡಿದ್ರು. ಅಂಡ್ ಈಗ ನನಗೆ ಒಂದು ಸಿಂಗಲ್ಸ್ ಮ್ಯಾಚ್ ಬೇಕು. ಯಾವ ರೀತಿ ನೀವು ಸಮ್ಮರ್ ಸ್ಲಾಮ್ ಅಲ್ಲಿ ಸೆತ್ ರಾಲೆನ್ಸ್ ಅವ್ರನ್ನ ಫೇಸ್ ಮಾಡ್ದೋ ಅದೇ ರೀತಿ ನನಗೆ ಒಂದು ಸಿಂಗಲ್ಸ್ ಮ್ಯಾಚ್ ನ ಕೊಟ್ಟು ನನ್ನ ಕಥೆನ ಇಲ್ಲೇ ಮುಗಿಸ್ಬಿಡು. ಬೇಕಿದ್ರೆ ಇಲ್ಲೇ ಇವಾಗ್ಲೂ ಕೂಡ ನಾನು ಮ್ಯಾಚ್ ಆಡೋದಕ್ಕೆ ರೆಡಿ. ಮನಿಯಿಂದ ಬ್ಯಾಂಕ್ ಅಲ್ಲಿ ಆಡ್ತೀನಿ ಅಂದ್ರೆ ಅಲ್ಲೂ ಕೂಡ ಮ್ಯಾಚ್ ಆಡೋದಕ್ಕೆ ರೆಡಿ. ಅಥವಾ ನಿನಗೆ ರಸಲ್ ಮೇನಿಯಾ ಅಂತ ಗ್ರ್ಯಾಂಡ್ ಸ್ಟೇಜ್ ಬೇಕು ಅಂದ್ರೆ ಅಲ್ಲಿವರೆಗೂ ಕೂಡ ನಾನು ವೆಯ್ಟ್ ಮಾಡ್ತೀನಿ. ಬಟ್ ನನಗೆ ಒಂದು ಪ್ಯೂರ್ ಸಿಂಗಲ್ಸ್ ಮ್ಯಾಚ್ ನಿನ್ನ ಮೇಲೆ ಬೇಕು ಅಂತ ನಮ್ಮ LA ನೈಟ್ ಅವರು ಕೇಳ್ತಾರೆ. ಅಂಡ್ ಆ ಒಂದು ವಿಚಾರಕ್ಕೆ ನಮ್ಮ ರೋಮನ್ ರೈನ್ಸ್ ಅವರು ಸ್ವಲ್ಪ ಥಿಂಕ್ ಮಾಡಿ, ಇಲ್ಲಿ ನೀನು ಯಾರನ್ನ ಬಂದು ಫ್ರಾಡ್ ಅಂತ ಹೇಳ್ತಾ ಇದೀಯಾ? ನಿಜ ಹೇಳ್ಬೇಕು ಅಂದ್ರೆ ಇಲ್ಲಿ ನನಗೆ ಕಾಣಿಸ್ತಾ ಇರೋದು ಒಬ್ಬರೇ ಫ್ರಾಡು, ಅದು ನೀನು. ನಿನ್ನ ನೀನು ಇಲ್ಲಿ ಮೆಗಾ ಸ್ಟಾರ್ ಅಂತ ಹೇಳ್ಕೊಂಡು ತಿರುಗ್ತಾ ಇದೀಯಾ. ನಿನಗೆ ನನ್ನ ಮೇಲೆ ಮ್ಯಾಚ್ ಬೇಕಾ? ನೀನು ಯಾವ ರೀತಿ ನನ್ನ ಮೇಲೆ ಮ್ಯಾಚ್ ಆಡೋದಕ್ಕೆ ಬರ್ತೀಯಾ? ನೀನ್ ಏನಾದ್ರೂ ಅದನ್ನ ಅರ್ನ್ ಮಾಡ್ಕೊಂಡಿದ್ಯಾ? ಅಫ್ಕೋರ್ಸ್ ನನಗೆ ಗೊತ್ತು ನೀನು 6 ಮ್ಯಾನ್ ಟ್ಯಾಗ್ ಟೀಮ್ ಮ್ಯಾಚ್ ಅಲ್ಲಿ ಗೆದ್ದಿದ್ಯಾ, ಬಟ್ ಅದು ನನಗೆ ಲೆಕ್ಕಕ್ಕೆ ಇಲ್ಲ. ನಿಜವಾಗ್ಲೂ ನೀನು ನನ್ನ ಕಸಿನ್ಸ್ ಗಳನ್ನ ಸೋಲ್ಸಿರ್ಬಹುದು, ಸೋಲ್ಸಿ ಅವರ ಟೈಮ್ ನ ವೇಸ್ಟ್ ಮಾಡಿರ್ಬೋದು, ಬಟ್ ನಾನು ನಿನ್ ಜೊತೆ ಮ್ಯಾಚ್ ಆಡಿ ನನ್ನ ಟೈಮ್ ನ ವೇಸ್ಟ್ ಮಾಡ್ಕೊಳ್ಳೋದಕ್ಕೆ ಚೂರು ಕೂಡ ಇಷ್ಟ ಇಲ್ಲ. ನೀನು ಒಂದು ಬ್ಯಾಟಲ್ ರಾಯಲ್ ನ ಗೆದ್ದಿಲ್ಲ, ಒಂದು ಟೂರ್ನಮೆಂಟ್ ನ ಗೆದ್ದಿಲ್ಲ, ಒಂದು ನಂಬರ್ 1 ಕಂಟೆಂಡರ್ ಮ್ಯಾಚ್ ನ ಗೆದ್ದಿಲ್ಲ. ಹಾಗಾದ್ರೆ ನಾನು ನಿನಗೆ ಚಾಂಪಿಯನ್ಶಿಪ್ ಗೆ ಅವಕಾಶ ಕೊಡೋದಿಲ್ಲ ಅಂತೇಳಿ ಅಲ್ಲಿಂದ ಹೋಗ್ತಾ ಇರ್ತಾರೆ. ಬಟ್ ಅವ್ರನ್ನ ನಮ್ಮ LA ನೈಟ್ ಅವರು ತಡೆದು, ನಿಜವಾಗ್ಲೂ ನೀನೇನ್ ಹೇಳ್ದೆ, ನನಗೆ ನಿನ್ನ ಫೇಸ್ ಮಾಡೋದಕ್ಕೆ ಒಂದು ಟೂರ್ನಮೆಂಟ್ ನ ಗೆಲ್ಬೇಕಾ, ಬ್ಯಾಟಲ್ ರಾಯಲ್ ನ ಗೆಲ್ಬೇಕಾ, ನಂಬರ್ 1 ಕಂಟೆಂಡರ್ ಮ್ಯಾಚ್ ನ ಗೆಲ್ಬೇಕಾ, ಅದನ್ನೆಲ್ಲದನ್ನು ಕೂಡ ವಿನ್ ಆಗಿ ನಾನು ನಿನ್ ಬಳಿ ಬಂದೇ ಬರ್ತೀನಿ. ಅಂಡ್ ನೀನು ನಿಜವಾಗ್ಲೂ ನಿನ್ನ ಆರಾ ಫ್ಯಾಮಿಂಗ್ ನ ಮಾಡ್ತಾ ಇರ್ತೀಯಲ್ಲ, ಅದೆಲ್ಲವೂ ಕೂಡ ಶೀಲ್ಡ್ ಅಲ್ಲಿ ಇದ್ದಾಗ ಮಾತ್ರ ಚೆನ್ನಾಗಿತ್ತು. ಶೀಲ್ಡ್ ನ ನೀನು ನಿನಗೆ ಶೀಲ್ಡ್ ರೀತಿ ಯೂಸ್ ಮಾಡ್ಕೊಂಡಿ ಅಂತೇಳಿ ಶೀಲ್ಡ್ ನ ನಮ್ಮ LA ನೈಟ್ ಅವರು ಮಾಕ್ ಕೂಡ ಮಾಡ್ತಾರೆ. ಅದಾದ್ಮೇಲೆ ಹೇಳ್ತಾರೆ, ನೀನ್ ಇಲ್ಲಿ ವರ್ಲ್ಡ್ ಹೆವಿ ಚಾಂಪಿಯನ್ ಆಗಿರ್ಬೋದು, ಬಟ್ ಎಲ್ಲಾರ್ಗೂ ಕೂಡ ಗೊತ್ತು ನಾನೇ ಇಲ್ಲಿ ರಿಯಲ್ ಚಾಂಪಿಯನ್ ವಿತ್ ಎವ್ರಿಬಡಿ ಸೇಯಿಂಗ್ LA ನೈಟ್ ಅಂತ ನಮ್ಮ LA ನೈಟ್ ಅವರು ಇವತ್ತು ರೋಮನ್ ರೈನ್ಸ್ ಅವರಿಗೆ ಹೇಳಿದ್ದಾರೆ. ನಿಜವಾಗ್ಲೂ ನನಗೆ ನಮ್ಮ LA ನೈಟ್ ಅವರಿಗೆ ಇರುವಂತಹ ಕಾನ್ಫಿಡೆಂಟ್ ಇದ್ದಿದ್ರೆ ಎಲ್ಲೋ ಹೋಗುವೆ. ಲಿಟ್ರಲಿ ಅವರು ರೋಮನ್ ರೈನ್ಸ್ ಅವರಿಗೆ ಹೇಳ್ತಾ ಇದ್ದಾರೆ, ನಾವಿಬ್ರು ಬೇಕಾದ್ರೆ ರಸಲ್ ಮೀನಿಯಾದಲ್ಲಿ ಮ್ಯಾಚ್ ಆಡೋದಾದ್ರೆ ನಾನು ಅಲ್ಲಿವರೆಗೂ ಕಾಯ್ತೀನಿ, ನೀನು ರಿಯಲ್ ಚಾಂಪಿಯನ್ ಅಲ್ಲ, ನಾನು ರಿಯಲ್ ಚಾಂಪಿಯನ್ ಅಂತ. ಗೊತ್ತಿಲ್ಲ ಡಬ್ಲ್ಯೂ ಅವರು ಯಾಕೆ LA ನೈಟ್ ಅವರ ಬಾಯಲ್ಲಿ ಈ ರೀತಿ ಪ್ರೋಮೋನ ಕಟ್ ಮಾಡಿಸಿದ್ರು ಅಂತ. ಒಟ್ನಲ್ಲಿ ಕೇಳಿ ಒಂದ್ ರೀತಿ ವಿಚಿತ್ರ ಅನಿಸ್ತು, ಆದ್ರೂ ಕೂಡ ಚೆನ್ನಾಗಿತ್ತು. ನಮ್ಮ ರೋಮನ್ ರೈನ್ಸ್ ಹಾಗೆ LA ನೈಟ್ ಅವರ ಫ್ಯೂಡ್ ಸ್ಟಾರ್ಟ್ ಆಗ್ತಾ ಇದೆ ಅಂತ ಅನ್ಕೋತೀನಿ. ಅಂಡ್ ಈ ಒಂದು ಫ್ಯೂಡ್ ಅಲ್ಲಿ ನಾನಂತೂ ಸಿಕ್ಕಾಪಟ್ಟೆ ಇನ್ವೆಸ್ಟೆಡ್ ಕೂಡ ಆಗಿದ್ದೀನಿ. ಇದಾದ್ಮೇಲೆ ನಮಗೆ ಜಿಯೋವ್ಯಾನ್ ಇವೆನ್ಸ್ ಹಾಗೆ ಈತನ್ ಪೇಜ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಇವರ ಮ್ಯಾಚ್ ನ ಡಬ್ಲ್ಯೂ ಅವರು ಎಷ್ಟು ಸತಿ ಮಾಡುತ್ತೋ ರೂಸೇವು, ಈತನ್ ಪೇಜ್, ಜಿಯೋವ್ಯಾನ್ ಇವೆನ್ಸ್ ಇವ್ರ ನಡುವೆ ಸುತ್ತಿಸ್ತಾ ಇದ್ದಾರೆ. ಇನ್ನ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಜಿಯೋವ್ಯಾನ್ ಇವೆನ್ಸ್ ಅವರು ಈತನ್ ಪೇಜ್ ಅವರಿಗೆ OG ಕಟರ್ ನ ಕನೆಕ್ಟ್ ಮಾಡಿ ಅವ್ರನ್ನ ಪಿನ್ ಮಾಡಿ ವಿಕ್ಟರಿನ ಗಳಿಸ್ಕೊತಾರೆ. ಗೆದ್ದಿ ಅವರು ಸೆಲೆಬ್ರೇಟ್ ಮಾಡಬೇಕಾದ್ರೆ ನಮಗೆ ಮೋಸ್ಟ್ ಅವೈಟೆಡ್ ಬಿಗ್ ಕ್ಯಾಸ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಅವರು ಬಂದು ನಮ್ಮ ಜಿಯೋವ್ಯಾನ್ ಇವೆನ್ಸ್ ಅವರ ಮೇಲೆ ಅಟ್ಯಾಕ್ ಮಾಡಿದ್ದಾರೆ. ಅಂಡ್ ಫೈನಲಿ ಬಿಗ್ ಕ್ಯಾಸ್ ಅವರ ಡಬ್ಲ್ಯೂ ರಿಟರ್ನ್ ಇವತ್ತು ಮಂಡೇ ನೈಟ್ ರಾಲಿ ಆಯ್ತು, ಬಟ್ ಇದನ್ನ ಡಬ್ಲ್ಯೂ ಅವರು ಜಾಸ್ತಿ ಇಂಪ್ಯಾಕ್ಟ್ಫುಲ್ ಆಗಿ ತೋರಿಸಲಿಲ್ಲ. ಇದಾದ್ಮೇಲೆ ನಮಗೆ ಬ್ಯಾಕ್ ಸ್ಟೇಜ್ ಅಲ್ಲಿ ಬ್ಲಡ್ ಲೈನ್ ನೋಡೋದಕ್ಕೆ ಸಿಗುತ್ತೆ. ನಮ್ಮ ರೋಮನ್ ರೈನ್ಸ್ ಅವರು ಬ್ಲಡ್ ಲೈನ್ ಗೆ ಬೈತಾ ಇರ್ತಾರೆ. ಅವ್ರು ಹೇಳ್ತಾ ಇರ್ತಾರೆ, ನಿಜವಾಗ್ಲೂ ನೀವು ಒಂದು 6 ಮ್ಯಾನ್ ಟ್ಯಾಗ್ ಟೀಮ್ ಮ್ಯಾಚ್ ನ ಸೋತ್ರ ಇಲ್ಲಿ ಏನು ಕೂಡ ವರ್ಕ್ ಆಗೋದಿಲ್ಲ. ಜಿಮ್ಮಿ ಅದು ನಿಮ್ಗೂ ಕೂಡ ಗೊತ್ತಿರಬಹುದು. ಅಂಡ್ ಜೇಕೋ ಫಾರ್ಟ್ ನಿಜವಾಗ್ಲೂ ನಿಮ್ಮ ಬಳಿ ಅಡ್ವಾಂಟೇಜ್ ಇತ್ತು, ಆದ್ರೂ ಕೂಡ ನೀವು ಸೋತೋದ್ರಿ. ಅಂಡ್
ಅಂಡ್ ಅದನ್ನ ಬಿಟ್ರೆ ಸೋಲೋ ಸಿಕೋವಾ ಇಲ್ಲಿ ನಿಜವಾಗ್ಲೂ ಈಗ ಸೋಲೋ ಸಿಕೋವಾ ನನ್ನ ಪಕ್ಕದಲ್ಲಿ ಇರಬೇಕಾಗಿತ್ತು, ನನಗೋಸ್ಕರ ಅವನು ಸರ್ವ್ ಮಾಡಬೇಕಿತ್ತು. ನಾನು ಕಾಫಿ ಕೇಳಿದ್ರೆ ಅವನು ಹೋಗಿ ಅದನ್ನ ತಗೊಂಡು ಬರಬೇಕಾಗಿತ್ತು, ಆ ಕೆಲಸನ ಅವನು ಮಾಡಬೇಕಾಗಿತ್ತು. ಬಟ್ ಈಗ ಅವನು ಎಲ್ಲಿ? ಅಂಡ್ ರಾಯ್ಸ್ ಕೀಸ್ ಅದೇನಾದ್ರೂ ಆಗಿರ್ಬಹುದು ಅವನ ನೇಮು, ಅವನ ಜೊತೆ ನೀನ್ ಯಾಕೆ ಮಾತಾಡ್ತಾ ಇದೀಯಾ, ನಿನ್ನ ಫ್ಯಾಮಿಲಿ ಅಂತ ಅವನು ಯಾಕೆ ಮಾತಾಡ್ತಾ ಇದ್ದಾನೆ? ನಿಜವಾಗ್ಲು ಜೇಕಬ್ ಫಾಟು ನೀನ ನನ್ನ ಫ್ಯಾಮಿಲಿ ಅಂಡ್ ನೀವೆಲ್ಲರೂ ಕೂಡ ನನ್ನ ಫ್ಯಾಮಿಲಿ, ಬಟ್ ರಾಯ್ಸ್ ಕೀಸ್ ನನ್ನ ಫ್ಯಾಮಿಲಿ ಅಲ್ಲ. ಅವನು ನಮ್ಮ ಯಾರಿಗೂ ಕೂಡ ಸೂಟೇಬಲ್ ಆಗೋದಿಲ್ಲ, ಅದು ನಿನ್ಗೂ ಕೂಡ ಗೊತ್ತು. ಸೊ ಯಾವ್ಯಾವ ಜೋಕ್ಸ್ಗಳನ್ನ ಸರ್ಕಸ್ ಅಲ್ಲಿ ಕೆಲಸ ಮಾಡೋರ್ನೆಲ್ಲರನ್ನು ಕೂಡ ಒಳಗಡೆ ಬುಡ್ಕೊಳ್ಳೋದಿಕ್ಕೆ ಬರಬೇಡಿ. ಅಂಡ್ ಎಲೆನೈಟ್ ನಿಜವಾಗ್ಲು ಅವನು ಇವತ್ತು ನನಗೆ ಫ್ರಾಡ್ ಅಂದಿದ್ದಾನೆ ಅಂತ ಹೇಳ್ತಾ ಇರ್ತಾರೆ ಜಿಮ್ಮಿ ಊಸೋ ಅವರು. ಅದಕ್ಕೆ ನೀವು ಒಂದು ಮಾತು ಹೇಳಿ ನಾವು ಎಲೆನೈಟ್ ಅವರ ಕಥೆನ ಮುಗಿಸ್ತೀವಿ ಅಂತ ಹೇಳಿದಾಗ ನಮ್ಮ ರೋಮನ್ ರೈನ್ಸ್ ಅವರು ಇಲ್ಲ, ಅವನನ್ನ ಏನು ಕೂಡ ಮಾಡೋದಕ್ಕೆ ಹೋಗ್ಬೇಡಿ, ನೀವು ಮಾಡಿದ್ದೆಲ್ಲ ಆಯ್ತು, ನಿಮ್ ಕೈಯಲ್ಲಿ ಏನು ಕೂಡ ಮಾಡೋದಕ್ಕೆ ಆಗ್ಲಿಲ್ಲ ಅಂಡ್ ಮುಂದೆ ಅವನನ್ನ ನಾನ್ ನೋಡ್ಕೋತೀನಿ ಅಂತ ರೋಮನ್ ರೈನ್ಸ್ ಅವರು ಅಲ್ಲಿಂದ ಬ್ಲಡ್ ಲೈನ್ಗೆ ಬುದ್ಧಿವಾದ ಹೇಳಿ ಹೊರಟೋಗ್ತಾರೆ. ಇದಾದ್ಮೇಲೆ ನಮಗೆ ಜಡ್ಜ್ಮೆಂಟ್ ಡೇ ಇಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಲಿವ್ ಮಾರ್ಗನ್ ಅವರು ಮೈಕ್ ನ ತಗೊಂಡು ಹೇಳ್ತಾರೆ, ನಿಜವಾಗ್ಲೂ ನಾನು ಸಮ್ಮರ್ ಸ್ಲಾಮ್ ಅಲ್ಲಿ ಇಯೋ ಸ್ಕೈ ಅವ್ರನ್ನ ಸೋಲಿಸಿದ್ದೀನಿ ಅಂಡ್ ಈಗ ಗ್ರೇಟೆಸ್ಟ್ ವಿಮೆನ್ಸ್ ಚಾಂಪಿಯನ್ ಆಗಿ ಪ್ರೂವ್ ಆಗಿದ್ದೀನಿ ಅಂಡ್ ಈಗ ನನಗೆ ನೆಕ್ಸ್ಟ್ ಚಾಲೆಂಜರೇ ಇಲ್ಲ. ಅದ್ರ ಪ್ರಕಾರ ನಾನು ಲಾಂಗೆಸ್ಟ್ ರೈನಿಂಗ್ ವಿಮೆನ್ಸ್ ಚಾಂಪಿಯನ್ ಆಗ್ತೀನಿ. ಬರೀ ನಾನು ನನ್ನ ಬಗ್ಗೆ ಮಾತ್ರ ಮಾತಾಡ್ಕೊಂಡ್ರೆ ಚೆನ್ನಾಗಿರೋದಿಲ್ಲ, ಅದಕ್ಕೋಸ್ಕರ ನಾನು ರೊಕೈಲ್ ಅವರ ಬಗ್ಗೆನೂ ಕೂಡ ಮಾತಾಡಬೇಕು. ಯಾಕಂದ್ರೆ ಅವರು ಕೂಡ ಈಗ ಹೊಸ ವಿಮೆನ್ಸ್ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ ಆಗಿದ್ದಾರೆ ಅಂಡ್ ಆಫ್ ಕೋರ್ಸ್ ರಾಕ್ಸಿನ್ ಪ್ರೀಸ್ ಅವರ ಬಗ್ಗೆನೂ ಕೂಡ ನಾನು ಮಾತಾಡಲೇಬೇಕು. ಯಾಕಂದ್ರೆ ಅವಳಿಲ್ಲ ಅಂತಿದ್ರೆ ನಾವಿಬ್ರು ಕೂಡ ಚಾಂಪಿಯನ್ ಆಗೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಮಾತಾಡಿ ಇವತ್ತು ರಾಕ್ಸಿನ್ ಪ್ರೀಸ್ ಅವರು ಸೋಲ್ ರುಕಾ ಅವರ ಕಥೆನ ಮುಗಿಸ್ತಾರೆ ಅಂತ ಹೇಳ್ತಾರೆ. ನಮಗೆ ಸೋಲ್ ರುಕಾ ಹಾಗೆ ರಾಕ್ಸಿನ್ ಪ್ರೀಸ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಮ್ಯಾಚ್ ಡಿಸೆಂಟ್ ಆಗಿತ್ತು ಅಂತಾನೆ ಹೇಳ್ಬೇಕು ಅಂಡ್ ಈ ಒಂದು ಮ್ಯಾಚ್ ಡಿಸ್ಕ್ವಾಲಿಫಿಕೇಶನ್ ಇಂದ ಎಂಡ್ ಆಗುತ್ತೆ. ನಮ್ಮ ಲಿವ್ ಮಾರ್ಗನ್ ಹಾಗೆ ರೊಕೈಲ್ ಅವರು ಬಂದು ನಮ್ಮ ಸೋಲ್ ರುಕಾ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾರೆ ಅಂಡ್ ಅಟ್ಯಾಕ್ ಮಾಡಿ ಜಡ್ಜ್ಮೆಂಟ್ ಡೇ ಸ್ಟ್ಯಾಂಡ್ ಟಾಲ್ ಆಗಿ ನಿಂತಿರುತ್ತೆ. ಸಡನ್ ಆಗಿ ನಮಗೆ ಬೆಕ್ಕಿ ಲಿಂಚ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಬೆಕ್ಕಿ ಲಿಂಚ್ ಅವರು ರಿಂಗಿಗೆ ಬರ್ತಾರೆ ಅಂಡ್ ಮೈಕ್ ನ ತಗೊಂಡು ಹೇಳ್ತಾರೆ, ನಾನಿಲ್ಲಿ ರೊಕೈಲ್ ನಿನ್ ಮೇಲೆ ಬರೋದಕ್ಕೆ ಬರಲಿಲ್ಲ, ಯಾಕಂದ್ರೆ ಅಫ್ಕೋರ್ಸ್ ಆ ಒಂದು ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ನ ನಾನು ಮಾಡಿದ್ದು, ಬಟ್ ಈಗ ನನಗೆ ಆ ಒಂದು ಚಾಂಪಿಯನ್ಶಿಪ್ ನ ಅಗತ್ಯತೆ ಇಲ್ಲ. ನಾನಿಲ್ಲಿ ಲಿವ್ ನಿನಗೋಸ್ಕರ ಬಂದಿದ್ದೀನಿ, ಯಾಕಂದ್ರೆ ನೀನು ಇನ್ನೂ 100 ದಿನ ಚಾಂಪಿಯನ್ಶಿಪ್ ನ ಡಿಫೆಂಡ್ ಮಾಡ್ದಲೆ ಇರಬಾರ್ದಲ್ವಾ, ಅದಕ್ಕೋಸ್ಕರ ನಾನು ನಿನ್ನ ಮೇಲೆ ಬರ್ತಾ ಇದ್ದೀನಿ ಅಂತ ಹೇಳ್ತಾರೆ. ಅಂಡ್ ಅದಕ್ಕೆ ನಮ್ಮ ಲಿವ್ ಮಾರ್ಗನ್ ಅವರು ಮೈಕ್ ನ ತಗೊಂಡು, ಬೆಕ್ಕಿ ಲಿಂಚ್ ನನಗೆ ಅನ್ಸುತ್ತೆ ನಿನಗೆ ಹೊಟ್ಟೆ ಉರಿಯ ಅಂತ, ನೀನು ಆರಾಮಾಗಿ ಮನೆಯಲ್ಲಿ ನಿನ್ನ ಮಕ್ಕಳ ಡೈಪರ್ ನ ಚೇಂಜ್ ಮಾಡ್ಕೊಂಡು ಇರಬೇಕಾಗಿತ್ತು, ಬಟ್ ನೀನ್ ಇಲ್ಲಿಗೆ ನನ್ನ ಮೇಲೆ ಹೊಟ್ಟೆ ಉರಿನ ಪಡ್ಕೊಂಡು ಬಂದಿದ್ಯಾ. ಅಫ್ಕೋರ್ಸ್ ನಿನ್ನ ಟೈಮ್ ಮುಗ್ದಿದೆ, ನನ್ನ ಟೈಮ್ ಈಗ ಬಂದಿದೆ, ಅದಕ್ಕೆ ನಿನಗೆ ಸಿಕ್ಕಾಪಟ್ಟೆ ಹೊಟ್ಟೆ ಉರಿ ಇದೆ ಅಂಡ್ ಅಫ್ಕೋರ್ಸ್ ನಾನು ಗ್ರೇಟೆಸ್ಟ್ ವಿಮೆನ್ಸ್ ಚಾಂಪಿಯನ್ ಆಗಿದ್ದೀನಲ್ವಾ, ಅದಕ್ಕೋಸ್ಕರ ನಿನಗೆ ಹೊಟ್ಟೆ ಉರಿ ಇದೆ ಅಂತ ಹೇಳ್ತಾರೆ. ಅಂಡ್ ಅದಕ್ಕೆ ನಮ್ಮ ಬೆಕ್ಕಿ ಲಿಂಚ್ ಅವರು ಹೋಗ್ತಾ ಇರ್ತಕ್ಕಂತಹ ಜಡ್ಜ್ಮೆಂಟ್ ಡೇಗೆ ಮೈಕ್ ನ ತಗೊಂಡು ಹೇಳ್ತಾರೆ, ಲಿವ್ ಮಾರ್ಗನ್ ನೀನೇ ಹೇಳ್ಕೋಬೇಕು ನೀನು ಗ್ರೇಟೆಸ್ಟ್ ವಿಮೆನ್ಸ್ ಚಾಂಪಿಯನ್ ಅಂತ, ಬದಲಿಗೆ ನಿನ್ನ ಟೀಮ್ ಅಲ್ಲೇ ನೀನು ಗ್ರೇಟೆಸ್ಟ್ ವಿಮೆನ್ಸ್ ಚಾಂಪಿಯನ್ ಆಗೋದಿಲ್ಲ, ಬದಲಿಗೆ ಡಾಮಿನಿಕ್ ಮಿಸ್ಟೀರಿಯೋ ಅವರ ಜೊತೆ ಮಲಗಿರ್ತಕ್ಕಂತಹ ಗ್ರೇಟೆಸ್ಟ್ ವಿಮೆನ್ಸ್ ಚಾಂಪಿಯನ್ ಕೂಡ ನೀನಲ್ಲ ಅಂತ ಹೇಳ್ಬಿಡ್ತಾರೆ. ಲಿಟ್ರಲಿ ಹಿಂಗೆ ಹೇಳ್ತಾರೆ ಗುರು, ಡಾಮಿನಿಕ್ ಮಿಸ್ಟೀರಿಯೋ ಅವರ ಜೊತೆ ಮಲಗಿರ್ತಕ್ಕಂತಹ ಗ್ರೇಟೆಸ್ಟ್ ವಿಮೆನ್ಸ್ ಚಾಂಪಿಯನ್ ಗಳಲ್ಲೂ ಕೂಡ ನೀನಿಲ್ಲ ಅಂತ. ನಿಜವಾಗ್ಲೂ ಆ ಒಂದು ಲೈನ್ ಮಾತ್ರ ಸಿಕ್ಕಾಪಟ್ಟೆ ಒಂದು ರೀತಿ ಶಾಕಿಂಗ್ ಆಗಿತ್ತು. ಅಂಡ್ ಇದಾದ್ಮೇಲೆ ನಮಗೆ ಸಡನ್ ಆಗಿ ಸ್ಟೆಫನಿ ವ್ಯಾಕ್ಯಾರ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಸ್ಟೆಫನಿ ವ್ಯಾಕ್ಯಾರ್ ಅವರು ಬಂದ ಕೂಡಲೇ ಜಡ್ಜ್ಮೆಂಟ್ ಡೇ ಅವರು ಎಸ್ಕೇಪ್ ಆಗೋದಕ್ಕೆ ನೋಡ್ತಾರೆ, ಬಟ್ ನಮ್ಮ ಸ್ಟೆಫನಿ ವ್ಯಾಕ್ಯಾರ್ ಅವರು ಅವರನ್ನ ಹಿಡ್ಕೋತಾರೆ, ಅಟ್ಯಾಕ್ ಮಾಡ್ತಾ ಇರ್ತಾರೆ, ಬಟ್ ಅದರಿಂದ ತಪ್ಪಿಸ್ಕೊಂಡು ಜಡ್ಜ್ಮೆಂಟ್ ಡೇ ಹೊರಟೋಗ್ತಾರೆ ಅಂತಾನೆ ಹೇಳ್ಬೇಕು. ಅಂಡ್ ರಿಂಗ್ ಮೇಲ್ಗಡೆ ಬೆಕ್ಕಿ ಲಿಂಚ್ ಆಗಿ ಸ್ಟೆಫನಿ ವ್ಯಾಕ್ಯಾರ್ ಅವರು ನಿಂತ್ಕೊಂಡು ಜಡ್ಜ್ಮೆಂಟ್ ಡೇನ ನೋಡ್ತಾ ಇರ್ತಾರೆ. ಸೊ ಸ್ಟೆಫನಿ ವ್ಯಾಕ್ಯಾರ್ ಹಾಗೆ ಬೆಕ್ಕಿ ಲಿಂಚ್ ಇಬ್ಬರಿಗೂ ಕೂಡ ಈಗ ಲಿವ್ ಮಾರ್ಗನ್ ಅವರು ಬೇಕಾಗಿದೆ, ನೋಡಬೇಕು ಏನಾಗುತ್ತೆ ಅಂತ. ಅಂಡ್ ಇವತ್ತು ಶೋ ಅಲ್ಲಿ ಸ್ಟೆಫನಿ ವ್ಯಾಕ್ಯಾರ್ ಅವರ ರಿಟರ್ನ್ ಕೂಡ ಆಗಿದೆ. ಇದಾದ್ಮೇಲೆ ನಮಗೆ ಬ್ಯಾಕ್ ಸ್ಟೇಜ್ ಅಲ್ಲಿ ಪಾಲಿಮಿನ್ ಅವರು ನೋಡೋದಕ್ಕೆ ಸಿಗ್ತಾರೆ. ನಮ್ಮ ಪಾಲಿಮಿನ್ ಅವರು ಬ್ರಾಕ್ ಲೆಸ್ನರ್ ಅವರು ರಸಲ್ ಮೀನಿಯಾದಲ್ಲಿ ಒಂದು ಮೂಮೆಂಟ್ ನ ಕೊಟ್ಟಿದ್ರಲ್ಲ, ಆ ಒಂದು ವಿಡಿಯೋನ ನೋಡ್ಕೊಂಡು ನಿಂತಿರ್ತಾರೆ ಟಿವಿಯಲ್ಲಿ. ಅಂಡ್ ಅಲ್ಲಿಗೆ ನಮ್ಮ ಒಬಾಫೆಮಿ ಅವರು ಬಂದು, ಪಾಲಿಮಿನ್ ನಿಜವಾಗ್ಲೂ ನಾನು ಬ್ರಾಕ್ ಲೆಸ್ನರ್ ಅವರಿಗೆ ಒಂದು ವಿಚಾರನ ಹೇಳಬೇಕು, ಬಟ್ ಆ ಒಂದು ವಿಚಾರನ ಹೇಳೋದಕ್ಕೆ ನನಗೆ ಬ್ರಾಕ್ ಲೆಸ್ನರ್ ಅವರು ಸಿಕ್ಕೇ ಇರಲಿಲ್ಲ. ಅಂಡ್ ಇಷ್ಟು ದಿನ ಬ್ರಾಕ್ ಲೆಸ್ನರ್ ಆಗಿ ನನ್ನ ನಡುವೆ ಏನೇನಾಯ್ತು ನಿನಗೆ ಗೊತ್ತಿರಬಹುದು, ಅಂಡ್ ಅದರ ನಡುವೆ ಒಂದು ವಿಚಾರನ ಹೇಳೋದಕ್ಕೆ ನನಗೆ ಟೈಮ್ ಇರಲಿಲ್ಲ. ಸೊ ನೀನು ಆ ಒಂದು ವಿಚಾರನ ಬ್ರಾಕ್ ಲೆಸ್ನರ್ ಅವರಿಗೆ ತಿಳಿಸ್ಬೇಕು, ನೀನು ಬ್ರಾಕ್ ಲೆಸ್ನರ್ ಅವರಿಗೆ ನನ್ನ ಕಡೆಯಿಂದ ಥ್ಯಾಂಕ್ಸ್ ನ ತಿಳಿಸ್ಬೇಕು, ನನಗೆ ಇಷ್ಟು ಹೆಲ್ಪ್ ನ ಮಾಡಿದ್ರಲ್ಲ ಅದಕ್ಕೋಸ್ಕರ ನಾನು ಅವರಿಗೆ ಥ್ಯಾಂಕ್ಸ್ ನ ಹೇಳ್ತಾ ಇದ್ದೀನಿ ಅಂತ ನೀನು ಅವರಿಗೆ ತಿಳಿಸು ಅಂತ ಹೇಳ್ತಾರೆ. ಅಂಡ್ ನಮ್ಮ ಒಬಾಫೆಮಿ ಅವರಿಗೆ ಪಾಲಿಮಿನ್ ಅವರು ಕೂಡ ಕಂಗ್ರಾಚುಲೇಷನ್ಸ್ ನ ತಿಳಿಸ್ತಾರೆ. ಅಂಡ್ ಇದಾದ್ಮೇಲೆ ನಮಗೆ ಒಬಾಫೆಮಿ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಒಬಾಫೆಮಿ ಅವರು ಇವತ್ತು ಯಾವ ರೀತಿ ಕಾಸ್ಟ್ಯೂಮ್ ನ ಹಾಕೊಂಡು ಬಂದಿದ್ರು ನನಗಂತೂ ಅರ್ಥ ಆಗ್ಲಿಲ್ಲ, ಒಂದು ರೀತಿ ವಿಚಿತ್ರವಾಗಿತ್ತು. ಒಬಾಫೆಮಿ ಅವರು ರಿಂಗಿಗೆ ಬರ್ತಾರೆ ಅಂಡ್ ಮೈಕ್ ನ ತಗೊಂಡು ಹೇಳ್ತಾರೆ, ನಿಜವಾಗ್ಲೂ ಸಮ್ಮರ್ ಸ್ಲಾಮ್ ತುಂಬಾನೇ ಗ್ರೇಟ್ ಜಾಗ ಅಂಡ್ ಅಲ್ಲಿ ನಾನು ಒಂದು ಪಾಠನ
ಕಲಿತೆ. ರಸಲ್ ಮೀನಿಯಾದಲ್ಲಿ ನಾನು ಬ್ರಾಕ್ ಲೆಸ್ನರ್ ಅವ್ರನ್ನ ಸೋಲಿಸ್ತೆ ಅಂಡ್ ಅದಾದ್ಮೇಲೆ ಬ್ರಾಕ್ ಲೆಸ್ನರ್ ಅವರು ನನ್ನ ಮೇಲೆ ಬಂದು ಅಟ್ಯಾಕ್ ಮಾಡಿದ್ರು. ನಾನಾಗ ಅನ್ಕೊಂಡೆ ಬ್ರಾಕ್ ಲೆಸ್ನರ್ ಅವರಿಗೆ ಹೊಟ್ಟೆ ಕಿಚ್ಚಿದೆ, ಅದಕ್ಕೆ ಬಂದು ಅವ್ನು ನನ್ನ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ದಾನೆ ಅಂತ. ಬಟ್ ಸಮ್ಮರ್ ಸ್ಲಾಮ್ ಅಲ್ಲಿ ನನಗೆ ಗೊತ್ತಾಯ್ತು ಬ್ರಾಕ್ ಲೆಸ್ನರ್ ಅವರು ನನ್ನನ್ನ ಟೆಸ್ಟ್ ಮಾಡೋದಕ್ಕೆ ಬಂದಿದ್ರು ಅಂತ. ಯಾಕಂದ್ರೆ ಬ್ರಾಕ್ ಲೆಸ್ನರ್ ಅವರಿಗೆ ಅವರ ನೆಕ್ಸ್ಟ್ ಉತ್ತರಾಧಿಕಾರಿನ ಚೂಸ್ ಮಾಡಬೇಕಾಗಿತ್ತು ಅಂಡ್ ಅವರು ನನ್ನನ್ನ ರಸಲ್ ಮೀನಿಯಾದಲ್ಲಿ ನೋಡಿ ನಿಜವಾಗ್ಲೂ ನಾನು ಸರಿಯಾದ ವ್ಯಕ್ತಿನೇ ಚೂಸ್ ಮಾಡಿದ್ದೀನೋ ಇಲ್ವೋ ಅಂತ ನನ್ನನ್ನ ಒಂದು ಟೆಸ್ಟ್ ಮಾಡೋದಕ್ಕೆ ಬಂದಿದ್ರು ಅಂಡ್ ಅದಕ್ಕೋಸ್ಕರ ನನ್ನನ್ನ ಬ್ರಾಕ್ ಲೆಸ್ನರ್ ಅವರು ಟೆಸ್ಟ್ ಮಾಡಿದ್ರು ಅಂಡ್ ಆ ಒಂದು ಟೆಸ್ಟ್ ಅಲ್ಲಿ ನಾನು ಗೆದ್ದಿದ್ದೀನಿ ಅಂಡ್ ಸಮ್ಮರ್ ಸ್ಲಾಮ್ ಮುಗಿದ ಮೇಲೆ ನಾನು ಬ್ರಾಕ್ ಲೆಸ್ನರ್ ಅವ್ರನ್ನ ಕಂಪ್ಲೀಟ್ ರೆಸ್ಟ್ ಮಾಡೋದಕ್ಕೆ ಕಳಿಸಿದ್ದೀನಿ ಅಂಡ್ ಈಗ ನಾನು ಅವರ ಉತ್ತರಾಧಿಕಾರಿಯಾಗಿ ಇಲ್ಲಿ ನಿಂತ್ಕೊಂಡಿದ್ದೀನಿ ಅಂಡ್ ನಿಜವಾಗ್ಲೂ ಮ್ಯಾಚ್ ಅಲ್ಲಿ ಏನ್ ಬೇಕಾದ್ರೂ ಆಗಿರಬಹುದು, ಬಟ್ ಮ್ಯಾಚ್ ಮುಗಿದ ಮೇಲೆ ಸೋಲು ಗೆಲುವು ಅನ್ನೋದಿಲ್ಲ, ಓನ್ಲಿ ರೆಸ್ಪೆಕ್ಟ್ ಇದೆ ನನ್ನ ಹಾಗೆ ಬ್ರಾಕ್ ಲೆಸ್ನರ್ ಅವರ ನಡುವೆ ಅಂಡ್ ಈಗ ನಾನು ಈ ಒಂದು ಜನರೇಷನ್ ನ ಲೀಡ್ ಮಾಡ್ತೀನಿ ಅಂತ ಒಂದು ಅದ್ಭುತವಾದ ಪ್ರೋಮೋನ ನಮ್ಮ ಒಬಾಫೆಮಿ ಅವರು ಕಟ್ ಮಾಡ್ತಾರೆ ಅಂಡ್ ಇಲ್ಲಿ ಅವರು ಬ್ರಾಕ್ ಲೆಸ್ನರ್ ಅವರಿಗೆ ತನ್ನ ಫ್ಲಾರ್ಸ್ ಗಳನ್ನು ಕೂಡ ಕೊಡ್ತಾರೆ ಅಂಡ್ ಮೈಕಲ್ ಕೋಲ್ ಅವರು ಒಂದು ವರ್ಡ್ ನು ಕೂಡ ಹೇಳ್ತಾರೆ. ಒಬಾಫೆಮಿ ಅವರ ಬಳಿ ಇನ್ನೂ ಕೂಡ ಅಧಿಕಾರ ಇದೆಯಂತೆ ಅವರು ಚೂಸ್ ಮಾಡಬೇಕಾದಂತಹ ಚಾಂಪಿಯನ್ ನ ಚೂಸ್ ಮಾಡೋದಿಕ್ಕೆ ಅಂಡ್ ಇದೆಲ್ಲ ಆದ್ಮೇಲೆ ಒಬಾಫೆಮಿ ಅವರು ರಿಂಗ್ ನ ಲೀವ್ ಮಾಡ್ತಾ ಇರ್ತಾರೆ. ಸಡನ್ ಆಗಿ ನಮಗೆ ವಿಷನ್ ನ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ ಅಂಡ್ ಇಲ್ಲಿ ನಮಗೆ ಐಕಾನಿಕ್ ವೇ ಅಲ್ಲಿ ಬ್ರಾನ್ ಬ್ರೇಕರ್ ಆಗಿ ಒಬಾಫೆಮಿ ಅವರ ಫೇಸ್ ಆಫ್ ಕೂಡ ನೋಡೋದಕ್ಕೆ ಸಿಗುತ್ತೆ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಈ ಒಂದು ಫೇಸ್ ಆಫ್, ಅಷ್ಟೇ ಬೇಜಾರು ಕೂಡ ಆಯ್ತು ಯಾಕಂದ್ರೆ ಬ್ರಾನ್ ಬ್ರೇಕರ್ ಅವರ ಬುಕ್ಕಿಂಗು ಈಗ ಅಷ್ಟೊಂದೇನು ಚೆನ್ನಾಗಿ ಆಗ್ತಾ ಇಲ್ಲ. ಇದಾದ್ಮೇಲೆ ಒಬಾಫೆಮಿ ಅವರು ಹೊರಟೋಗ್ತಾರೆ. ನಮಗೆ ಬ್ರಾನ್ ಬ್ರೇಕರ್ ಆಗಿ ಜೋ ಹೆನ್ರಿ ಅವರ ನಡುವೆ ಸಿಂಗಲ್ಸ್ ಮ್ಯಾಚ್ ಕೂಡ ನೋಡೋದಕ್ಕೆ ಸಿಗುತ್ತೆ ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ಬ್ರಾನ್ ಬ್ರೇಕರ್ ಅವ್ರನ್ನ ಡಬ್ಲ್ಯೂ ಅವರು ಯಾವ ರೀತಿ ಇಷ್ಟು ವರ್ಷ ಬುಕ್ ಮಾಡಬೇಕಾಗಿತ್ತು ಅದರ ಪ್ರಾರಂಭನ ಮಾಡಿದ್ದಾರೆ ಅಂತ ಅನಿಸ್ತು. ಯಾಕಂದ್ರೆ ಕಂಪ್ಲೀಟ್ ಆಗಿ ಸ್ಕ್ವಾಶ್ ಮಾಡಿ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಬ್ರಾನ್ ಬ್ರೇಕರ್ ಅವರು ಜೋ ಹೆನ್ರಿ ಅವ್ರನ್ನ ಸೋಲಿಸಿದ್ದಾರೆ. ಸೊ ಯಾವ ರೀತಿ ವಿಲನಿಶ್ ಆಗಿ ನಮ್ಮ ಬ್ರಾನ್ ಬ್ರೇಕರ್ ಅವರಿಗೆ ಡಬ್ಲ್ಯೂ ಅವರು ಬುಕ್ಕಿಂಗ್ ನ ಕೊಡಬೇಕಾಗಿತ್ತು ಆ ರೀತಿ ಬುಕ್ಕಿಂಗ್ ನ ಇವತ್ತು ಮಂಡೇ ನೈಟ್ ರಾ ಅಲ್ಲಿ ಕೊಡ್ತಾರೆ. ಅಷ್ಟೇ ಅಲ್ಲ ಬ್ಯಾಕ್ ಸ್ಟೇಜ್ ಅಲ್ಲಿ ಬ್ರಾನ್ ಬ್ರೇಕರ್ ಹಾಗೆ ಪಾಲಿಮೆನ್ ಅವರ ನಡುವೆ ಒಂದು ಸೆಗ್ಮೆಂಟ್ ಕೂಡ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಬ್ರಾನ್ ಬ್ರೇಕರ್ ಅವರು ಪಾಲಿಮೆನ್ ಅವರ ಬಳಿ ಬಂದು ಏನಾಯ್ತು ನೀನು ನೋಡ್ದ, ಒಬಾಫೆಮಿ ನನ್ ಮುಂದೆನೆ ಬಂದು ನಿಂತ್ಕೊಂಡ ಅಂಡ್ ಈಗ ನಾನು ಅವನಿಗೆ ಬುದ್ಧಿ ಕಲಿಸ್ಬೇಕು ಅಂತ ಹೇಳ್ತಾರೆ ಅಂಡ್ ಅದಕ್ಕೆ ನಮ್ಮ ಪಾಲಿಮೆನ್ ಅವರು ಓಕೆ ಇದನ್ನೆಲ್ಲ ನನಗೆ ಯಾಕೆ ಹೇಳ್ತಾ ಇದೀಯ ಅಂತ ಹೇಳಿದಾಗ ಆಫ್ಕೋರ್ಸ್ ನಾನು ನಿನಗೆ ಹೇಳ್ಬೇಕು ಯಾಕಂದ್ರೆ ನಾನು ಅನ್ಕೊಂಡಿದ್ದೀನಿ ನೀನೇ ಒಬಾಫೆಮಿ ಅವರ ಹೊಸ ಬೆಸ್ಟ್ ಫ್ರೆಂಡ್ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾರೆ. ಪಾಲಿಮೆನ್ ಅವರು ಹೊಸ ಬೆಸ್ಟ್ ಫ್ರೆಂಡ್ ಒಬಾಫೆಮಿಗೆ ಅಂತ ನಮ್ಮ ಬ್ರಾನ್ ಬ್ರೇಕರ್ ಅವರು ಅನ್ಕೊಂಡಿದ್ದಾರೆ. ನೋಡಬೇಕು ಈ ಒಂದು ಬ್ರಾನ್ ಬ್ರೇಕರ್ ಆಗಿ ಪಾಲಿಮೆನ್ ಅವರ ಸ್ಟೋರಿಲಿ ಏನು ಒಬಾಫೆಮಿ ಆಗಿ ಪಾಲಿಮೆನ್ ಅವರ ಕಲೆಕ್ಷನ್ ನ ಡಬ್ಲ್ಯೂ ಅವರು ಯಾವ ರೀತಿ ತಗೊಂಡು ಬರ್ತಾರೆ ಅಂತ. ಒಟ್ಟಿನಲ್ಲಿ ಬ್ರಾನ್ ಬ್ರೇಕರ್ ಅವರ ಬುಕ್ಕಿಂಗ್ ನ ಇನ್ನ ಸ್ವಲ್ಪ ಚೆನ್ನಾಗಿ ಬುಕ್ ಮಾಡಿದ್ರೆ ಒಳ್ಳೇದು. ಇದಾದ್ಮೇಲೆ ನಿಮಗೆ ಚಾಡ್ ಗೇಬಲ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಚಾಡ್ ಗೇಬಲ್ ಅವರು ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ ಆಗಿದ್ರಲ್ಲ ಅದಕ್ಕೋಸ್ಕರ ಅವರು ಎಲ್ಲರಿಗೂ ಕೂಡ ಥ್ಯಾಂಕ್ಸ್ ನ ತಿಳಿಸಿ ಒಂದು ಪ್ರೋಮೋನ ಕಟ್ ಮಾಡ್ತಾ ಇರ್ತಾರೆ ಅಂಡ್ ಅಲ್ಲಿಗೆ ನಮ್ಮ ಪೆಂಟಾ ಅವರ ಎಂಟ್ರಿ ಕೂಡ ನೋಡೋದಕ್ಕೆ ಸಿಗುತ್ತೆ. ಇವರಿಬ್ರು ಬಂದು ಮಾತಾಡಬೇಕಾದ್ರೆ ಜಡ್ಜ್ಮೆಂಟ್ ಎಂಟ್ರಿ ಕೂಡ ನೋಡೋದಕ್ಕೆ ಸಿಗುತ್ತೆ ಅಂಡ್ ಇವರ ನಡುವೆ ಪ್ರೋಮೋ ಆಗ್ತಿದ್ದಂಗೆ ಒಂದು ಟ್ಯಾಗ್ ಟೀಮ್ ಮ್ಯಾಚ್ ಕೂಡ ಸೆಟ್ ಆಗುತ್ತೆ ಅಂತ ಹೇಳಬೇಕು. ನಮ್ಮ ಪೆಂಟಾ ಅಂಡ್ ಚಾಡ್ ಗೇಬಲ್ ವರ್ಸಸ್ ಜಡ್ಜ್ಮೆಂಟ್ ಡೊಮಿನಿಕ್ ಮಿಸ್ಟೀರಿಯೋ ಹಾಗೆ ಜೆಡಿ ಮೆಕ್ಡೊನಾಲ್ಡ್ ಅವರ ನಡುವೆ ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಚೆನ್ನಾಗಿತ್ತು ಅಂತಾನೆ ಹೇಳ್ಬಹುದು. ಒಂದು ಟೈಮ್ ಅಲ್ಲಿ ನಮ್ಮ ಪೆಂಟಾ ಅವರು ಜೆಡಿ ಮೆಕ್ಡೊನಾಲ್ಡ್ ಅವರಿಗೆ ರಿಂಗ್ ಸೈಡ್ ಒಂದು ಮೆಕ್ಸಿಕನ್ ಪಾಲ್ ಡ್ರೈವರ್ ನ ಕನೆಕ್ಟ್ ಮಾಡ್ತಾರೆ ಅಂಡ್ ಆ ಒಂದು ಟೈಮ್ ಅಲ್ಲಿ ಡೊಮಿನಿಕ್ ಮಿಸ್ಟೀರಿಯೋ ಅವರು ರಿಂಗ್ ಬೆಲ್ ನ ತಗೊಂಡು ತನ್ನ ಕಾಲೊಳಗಡೆ ಔಚಿಟ್ಕೋತಾರೆ ಅಂಡ್ ಹಂಗೆ ನಮ್ಮ ಚಾಡ್ ಗೇಬಲ್ ಅವರಿಗೆ ಒಂದು 619 ನ ಕನೆಕ್ಟ್ ಮಾಡೋದಕ್ಕೆ ಹೋದಾಗ ಅದನ್ನ ಹಂಗೆ ನಮ್ಮ ಚಾಡ್ ಗೇಬಲ್ ಅವರು ಇಟ್ಕೊಂಡು ಆ ಒಂದು ಹ್ಯಾಮರ್ ನ ತೆಗೆದು ರೆಫ್ರಿಗೆ ಕೊಡ್ತಾರೆ ಅಂತಾನೆ ಹೇಳ್ಬೇಕು. ಅಂಡ್ ಈ ಟೈಮ್ ಅಲ್ಲಿ ನಮ್ಮ ಪೆಂಟಾ ಅವರು ಚಾಂಪಿಯನ್ಶಿಪ್ ಬೆಲ್ಟ್ ಇಂದ ನಮ್ಮ ಡೊಮಿನಿಕ್ ಮಿಸ್ಟೀರಿಯೋ ಅವರ ತಲೆಗೆ ಅಟ್ಯಾಕ್ ಮಾಡ್ತಾರೆ ಅಂಡ್ ಅದನ್ನ ಅಡ್ವಾಂಟೇಜ್ ಆಗಿ ತಗೊಂಡು ನಮ್ಮ ಚಾಡ್ ಗೇಬಲ್ ಅವರು ಡೊಮಿನಿಕ್ ಮಿಸ್ಟೀರಿಯೋ ಅವರಿಗೆ ಒಂದು ಸೂಪ್ಲೆಕ್ಸ್ ನ ಕನೆಕ್ಟ್ ಮಾಡಿ ಅವರನ್ನ ಪಿನ್ ಮಾಡೋದ್ರ ಮುಖಾಂತರ ವಿಕ್ಟರಿನ ಗಳಿಸ್ಕೊಂಡಿದ್ದಾರೆ. ಏನೇ ಆಗ್ಲಿ ನೋಡಬೇಕು ಇನ್ನು ಮುಂದೆ ನಮ್ಮ ಚಾಡ್ ಗೇಬಲ್ ಅವರು ಯಾವ ರೀತಿ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ನ ಮೇಲ್ಗಡೆ ತಗೊಂಡು ಹೋಗ್ತಾರೆ ಅಂತ. ಅಂಡ್ ಈ ಕಡೆ ಡರ್ಟಿ ಡೊಮಿನಿಕ್ ಮಿಸ್ಟೀರಿಯೋ ಹಾಗೆ ಜೆಡಿ ಮೆಕ್ಡೊನಾಲ್ಡ್ ಅವರನ್ನು ಕೂಡ ನೋಡಿ ನನಗೆ ಖುಷಿ ಆಯ್ತು ಯಾಕಂದ್ರೆ ಫೈನಲಿ ಅವರು ಡ್ಯಾನೋಸಿನ್ ಇಂದ ದೂರ ಆಗಿ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ಪಿಕ್ಚರ್ ಅಲ್ಲಿ ಇವತ್ತು ನೋಡೋದಕ್ಕೆ ಸಿಕ್ಕಿದ್ರು. ಇದಾದ್ಮೇಲೆ ನಮಗೆ ಶೋನ ಮೇನ್ ಇವೆಂಟ್ ನೋಡೋದಕ್ಕೆ ಸಿಗುತ್ತೆ. ರಾಯ್ಸ್ ಕೀಸ್ ಹಾಗೆ ಜೇಕೋ ಫಾಟೋ ಅವರ ನಡುವೆ ಸ್ಟ್ರೀಟ್ ಫೈಟ್ ಮ್ಯಾಚ್. ಈ ಒಂದು ಮ್ಯಾಚ್ ಬ್ಯಾಕ್ ಸ್ಟೇಜ್ ಅಲ್ಲಿ ಸೆಟ್ ಆಗುತ್ತೆ ಅಂತ ಹೇಳ್ಬೇಕು. ನಮ್ಮ ಜೇಕೋ ಫಾಟೋ ಅವರು ರಾಯ್ಸ್ ಕೀಸ್ ಅವರಿಗೆ ಚಾಲೆಂಜ್ ಮಾಡ್ತಾರೆ. ಇನ್ನ ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಮಾತ್ರ ಸಿಕ್ಕಾಪಟ್ಟೆ ಬ್ರುಟಾಲಿಟಿಯಿಂದ ತುಂಬಿತ್ತು. ಒಂದು ಟೈಮ್ ಅಲ್ಲಿ ನಮ್ಮ ಜೇಕೋ ಫಾಟೋ ಹಾಗೆ ರಾಯ್ಸ್ ಕೀಸ್ ಸೇರ್ಕೊಂಡು ಇಬ್ರು ಕೂಡ ಸ್ಟೀಲ್ ಚೇರ್ಸ್ ಗಳನ್ನ ತೆಗೆದು ರಿಂಗ್ ಮೇಲ್ಗಡೆ ಹಾಕ್ತಾ ಇರ್ತಾರೆ ಅಂಡ್ ಆ ಒಂದು ಸ್ಟೀಲ್ ಚೇರ್ ಮೇಲ್ಗಡೆ ಮೂನ್ ಸಾಲ್ಟ್ ನೆಲ್ಲ ಕನೆಕ್ಟ್ ಮಾಡಿದ್ದಾರೆ, ಪವರ್ ಸ್ಲಾಮ್ ನೆಲ್ಲದನ್ನು ಕೂಡ ಕನೆಕ್ಟ್ ಮಾಡಿರ್ತಾರೆ. ಅದೆಲ್ಲದೂ ಕೂಡ ಅದ್ಭುತವಾಗಿತ್ತು ಅಂತ ಹೇಳ್ಬೇಕು. ಒನ್ ಆಫ್ ದ ಮೋಸ್ಟ್ ಬ್ರೂಟಲ್ ಸ್ಟ್ರೀಟ್ ಫೈಟ್ ಮ್ಯಾಚ್ ಗಳಲ್ಲಿ ನಾವು ಇದನ್ನ ಲೆಕ್ಕ ಹಾಕಬಹುದು ಅಂಡ್ ದಿಸ್ ಈಸ್ ಆಸಮ್ ಅನ್ನೋ ಒಂದು ಚಾಂಟ್ ಕೂಡ ನಮಗೆ ಈ ಒಂದು ಮ್ಯಾಚ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ಇನ್ನ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಜೇಕೋ ಫಾಟೋ ಅವರು ಫೈನಲಿ ತನ್ನ ಸೈಕೋತನನ ಹೊರಗಡೆ ತಗೊಂಡು ಬಂದಿದ್ದಾರೆ ಅಂತಾನೆ ಹೇಳ್ಬೇಕು. ನಮ್ಮ ರಾಯ್ಸ್ ಕಿಸ್ ಅವರಿಗೆ ಚೇರ್ ಮೇಲ್ಗಡೆ ಒಂದು ಮೂನ್ ಸಾಲ್ಟ್ ನ ಕನೆಕ್ಟ್ ಮಾಡ್ತಾರೆ, ಅಷ್ಟಕ್ಕೆ ಅವರು ನಿಲ್ಲೋದಿಲ್ಲ, ಟಾಂಗನ್ಸ್ ಡೆತ್ ಗ್ರಿಪ್ ನ ಕನೆಕ್ಟ್ ಮಾಡ್ತಾರೆ ಅಂಡ್ ಲಿಟರಲಿ ನಮ್ಮ ರಾಯ್ಸ್ ಕಿಸ್ ಅವರ ಬಾಯಿಂದ ಬ್ಲಡ್ ಬರ್ತಾ ಇರುತ್ತೆ. ಆದ್ರೂ ಕೂಡ ನಮ್ಮ ಜೇಕೋ ಫಾಟೋ ಅವರು ಅವರನ್ನ ಬಿಡೋದಿಲ್ಲ ಅಂಡ್ ಹಂಗೆ ನಮ್ಮ ರಾಯ್ಸ್ ಕಿಸ್ ಅವರು ನಾಕ್ಔಟ್ ಆಗ್ಬಿಡ್ತಾರೆ
ಮಾಡ್ತಾರೆ. ಅಂಡ್ ಇದ್ರ ಮುಖಾಂತರ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಜೇಕೋಫಾಟ್ ಅವರು ವಿನ್ ಆಗ್ತಾರೆ. ಗೆದ್ದಾದ್ಮೇಲೂ ಕೂಡ ಆ ಒಂದು ಲಾಕ್ ನ ಅವರು ಬಿಡೋದೇ ಇಲ್ಲ. ರೆಫ್ರೀಸ್ಗಳು ಹಾಗೆ ಅಫಿಷಿಯಲ್ಸ್ ಗಳು ಬಂದ್ರು ಕೂಡ ಅವರು ಹಂಗೆ ಆ ಒಂದು ಲಾಕ್ ನ ಹಾಕೇ ಇರ್ತಾರೆ. ಅದೆಲ್ಲದೂ ಕೂಡ ಮುಗಿದ್ಮೇಲೂ ಕೂಡ ನಮ್ಮ ಜೇಕೋಫಾಟ್ ಅವರು ರಾಯ್ಸ್ಕಿಸ್ ಅವರ ಮೇಲೆ ಅಟ್ಯಾಕ್ ಮಾಡಿ ಅವರನ್ನ ಕಾರ್ನರ್ ಅಲ್ಲಿ ಇಟ್ಟು ಹಿಪ್ ಅಟ್ಯಾಕ್ ಗಳನ್ನ ಹೊಡಿತಾರೆ. ಅಷ್ಟೇ ಅಲ್ಲ, ಚೇರ್ನು ಕೂಡ ಹಾಕಿ ಹಂಗೂ ಕೂಡ ಒಂದು ಹಿಪ್ ಅಟ್ಯಾಕ್ ನ ಕನೆಕ್ಟ್ ಮಾಡ್ತಾರೆ ಅಂತಾನೆ ಹೇಳ್ಬೇಕು. ಅಂಡ್ ಫೈನಲ್ ಆಗಿ ಅವರು ಸ್ಟ್ಯಾಂಡ್ ಟಾಲ್ ಆಗಿ ನಿಂತಿದ್ದಾಗ ನಮಗೆ ಟ್ರೈಬಲ್ ಚೀಫ್ ರೋಮನ್ ರೈನ್ಸ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಅಂಡ್ ರೋಮನ್ ರೈನ್ಸ್ ಅವರು ಬಂದು ಸ್ಟೇಜ್ ಹತ್ರ ನಿಂತ್ಕೊಂಡು ಜೇಕೋಫಾಟ್ ಅವರಿಗೆ ಹೇಳ್ತಾರೆ, ನೀನ್ ಮಾಡಿದ್ದು ಸರಿ ಅಂತ. ಅಂಡ್ ಅವರು ವಿ ದ ಒನ್ ಸೈನ್ ನ ಹೊಡಿತಾರೆ. ಅಂಡ್ ಈ ಕಡೆ ರಿಂಗ್ ಮೇಲ್ಗಡೆ ನಮ್ಮ ಜೇಕೋಫಾಟ್ ಅವರು ಕೂಡ ವಿ ದ ಒನ್ ಸೈನ್ ನ ಹೊಡಿತಾರೆ. ನಿಜವಾಗ್ಲೂ ಲಾಸ್ಟ್ ಅಲ್ಲಿ ರೋಮನ್ ರೈನ್ಸ್ ಅವರೇನಾದ್ರೂ ಬರ್ಲಿಲ್ಲ ಅಂದಿದ್ರೆ ಆ ಒಂದು ಮೂಮೆಂಟ್ ಅಷ್ಟೊಂದು ಚೆನ್ನಾಗಿ ಎಸ್ಟಾಬ್ಲಿಷ್ ಆಗ್ತಾ ಇರಲಿಲ್ಲ. ಬಟ್ ರೋಮನ್ ರೈನ್ಸ್ ಅವರು ಸಿಂಪಲ್ ಆಗಿ ಒಂದು ಎಂಟ್ರಿ ಕೊಟ್ಟಿದ್ಕೆ ಆ ಒಂದು ಲಾಸ್ಟ್ ಫೈನಲ್ ಮೂಮೆಂಟ್ ಇತ್ತಲ್ಲ ಅದಂತೂ ಎಲ್ಲೋ ಹೊರಟೋಯ್ತು. ಸೊ ರೋಮನ್ ರೈನ್ಸ್ ಅವರ ಆರ್ಡರ್ ನ ರೀತಿನೇ ನಮ್ಮ ಜೇಕೋಫಾಟ್ ಅವರು ಇವತ್ತು ರಾಯ್ಸ್ಕಿಸ್ ಅವರ ಕತೆನ ಕ್ಲೋಸ್ ಮಾಡಿದ್ರು. ಇಲ್ಲಿ ಎಲೆನೈಟ್ ಅವರು ಬರ್ಬೋದಾಗಿತ್ತು ಕಾಪಾಡೋದಕ್ಕೆ, ಬಟ್ ಅವರು ಎಲ್ಲೋಗಿದ್ರು ಗೊತ್ತಿಲ್ಲ, ಎಲೆನೈಟ್ ಅವರು ಬರಲಿಲ್ಲ. ಅಂಡ್ ರೋಮನ್ ರೈನ್ಸ್ ಅವರು ಇವತ್ತು ನಮ್ಮ ಜೇಕೋಫಾಟ್ ಅವರು ಮಾಡಿದಂತಹ ಕೆಲಸನ ನೋಡಿ ಸಿಕ್ಕಾಪಟ್ಟೆ ಖುಷಿಯಾಗಿದ್ದಾರೆ. ಅಂಡ್ ಹಿಂಗೆ ಇವತ್ತಿನ ಮಂಡೇ ನೈಟ್ ರಾ ಎಂಡಿಂಗ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಓವರ್ ಆಲ್ ಒಂದು ಅದ್ಭುತವಾದ ಶೋ ಅಂತಾನೆ ಹೇಳಬೇಕು. ನಿಜವಾಗ್ಲೂ ಆ ರೇಂಜ್ಗೆ ಇರಲಿಲ್ಲ, ಬಟ್ ಡಬ್ಲ್ಯೂ ಅವರು ಡಿಸಪಾಯಿಂಟ್ ಕೂಡ ಮಾಡಿಲ್ಲ. ಅಂಡ್ ಇವತ್ತಿನ ಈ ಒಂದು ಶೋಗೆ ನಾನು 4 ಸ್ಟಾರ್ ನ ಕೊಡ್ತಾ ಇದ್ದೀನಿ. ವಿಡಿಯೋ ಮಾಡೋದಕ್ಕೂ ಕೂಡ ಒಂದು ರೀತಿ ತೊಂದರೆ ಆಗ್ತಾ ಇದೆ, ಯಾಕಂದ್ರೆ ಬಾಯಲ್ಲಿ ಉಚ್ಚಾರಣೆಗಳೇ ಬರ್ತಾ ಇಲ್ಲ, ಯಾಕೋ ಗೊತ್ತಿಲ್ಲ, ಸಿಕ್ಕಾಪಟ್ಟೆ ಒಂದು ರೀತಿ ಅನ್ಕಂಫರ್ಟಬಲ್ ಫೀಲ್ ಆಗ್ತಾ ಇದ್ದೀನಿ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ see you guys in my next video.